ಇಲ್ಲಿ ನೋಡಿ ಒಬ್ರು ಅದು ಮರಕ್ಕಾದ ನೀವು ಒಂದು ಬಳ್ಳಿ ಹಿಡ್ಕೊಳ್ಕೊಂಬಂದಿರೋ ಮರಕ್ಕಾದ ನೀವು ಹಿಡ್ಕೊಂಡು ಇದು ಹಾಕ್ತಿರಲ್ಲ ಯಾವುದು ಬಳ್ಳಿ ಕಟ್ಕೊಂತಿರಲ್ಲ ಕೈ ಜಾಗ್ರತೆ ಕೈ ತೆಗಿ ಕಾಲಿಡ್ತೀರ ಮೇಲೆ ಬಿಡ್ತೀರ ಹೆಂಗೆಲ್ಲ ಎಲ್ಲಾಯ್ತು ಎಲ್ಲಿ ಅಲ್ಲಿ ಬಂತ ತವಡನಿತ್ತು ಎಲ್ಲಿತ್ತು ಮಗ ಒಳ ಬರ್ಲಿ ಬಾಬಾ ಹಂಗೆ ಜರ್ನಿ ಒಳ ಎಂಟಿ ಇಲ್ಲ ಅಲ್ಲ ಹಾವಿ ಬಾಯಿ ಅದೇ ಮಾತ್ರ ಚೀಲ ಹಿಡ್ಕೊಂಡು ಮಗ ಒಬ್ಬರು ಚೀಲ ಹಿಡ್ಕೊಂಡು ಚೀಲ ಮ್ಯಾಲೆ ಮಾಡಿ ಹಾಗೆ ಮೇಲೆ ಮತ್ತೆ ಮ್ಯಾಲೆ ಮಾಡಿ ಎದುರುಬೇಡಿ ಮ್ಯಾಲೆ ಮಾಡಿ ನಾವು ಮಾಡಿ ಅರ್ಥ ಮಾಡಿ ನಿಮ್ಮ ರೋಡಾಗ ಯಾವನಾದ್ರು ಬಂದು ಸೊಡ್ಡು ಹೊಡ್ಕೊಂಬ ವ್ಯಾಪಾರ ಮಾಡಿ ನಾವೆಲ್ಲ ನಮಗೂ ಈಗೆಲ್ಲ ಈಗ ಇವತ್ತು ಯಳಜೇತಿ ಗ್ರಾಮ ಕತ್ಲೆಬೆಳೆ. ನಿಮ್ಮ ಮನೆಯವ್ರ ಹೆಸರಿಂದ ಮಗ? ರಾಜು ಮರಾಠಿ. ಇವ್ರ ಮನೇಲಿ ಸಾಧಾರಣ ಒಂದು 7 ಗಂಟೆಗೆ ಬಂದಿತ್ತಂತೆ ಈ ಹಾವು. ಮನೆಯವರು ಕ್ಯಾರೆ ಹಾವು ಅಂತ ಇಳಿಸ್ಕೊಂಡು ಸುಮ್ಮನೆ ಹಾಕೊಂಡ್ರು. ಕಡೆ ಹುಡುಗ ನೋಡಿ ನಾಗರಾವ್ ಅಂತ ಕನ್ಫರ್ಮ್ ಮಾಡಿದ. ಕಡೆ ನಮ್ಮ ಫಾರೆಸ್ಟ್ ಡೈವರ್ ಅವರಿಗೆ ಯೋಗೇಶ್ ಅವರಿಗೆ ಕರೆ ಮಾಡಿದರು. ಕಡೆ ಯೋಗೇಶ್ ಅವರು ನಂಗೆ ಕರೆ ಮಾಡಿದರು. ಆನಂತರ ಅವ್ರ ಮನೆಯವರು ಕರೆ ಮಾಡಿದರು. ಇದು ಭಾಳ ಡೇಂಜರ್ ಪೋರ್ಷನಲ್ಲಿ ಇತ್ತು. ಅದಕ್ಕೇನೋ ಉಪಾಯ ಮಾಡಿ ಅಂತೂ ಇವತ್ತಿಗೆ ಸೆರೆ ಹಿಡಿದಿದ್ದೇನೆ. ಈಗ ಇದಕ್ಕೆ ಒಳ್ಳೆಯ ಜಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ಬಿಡ್ತಾ ಇದ್ದೇನೆ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದು ನಾನು ಶೋಗೋಸ್ಕರ ಮಾಡ್ತಾ ಇರುವಂಥದ್ದಲ್ಲ. ಅವುಗಳು ಬಂದ ತಕ್ಷಣ ನೀವು ಕರೆ ಮಾಡಿದರೆ ನಿಮ್ಮ ಕರೆಗೆ ಸ್ಪಂದಿಸಿ ನಾನು ಬಂದೇ ಬರ್ತೇನೆ. ನೋಡಿ ನಾಗರಾವು. ಆವಾಗ ಒಂದು ಮನೆ ಬಣ್ಣ ಇತ್ತು, ಈಗ ಬಣ್ಣ ಬದಲಾಯ್ತಲ್ಲ ನೋಡಿ ಅಲ್ಲ. ಅವಾಗಿದ್ದು ಬಣ್ಣ ಬೇಡ. ಓಕೆ, ಇವಾಗ ಅರಣ್ಯದಲ್ಲಿ ಬಿಡ್ತಾ ಇದ್ದೇನೆ, ಹೋಗ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ದಯವಿಟ್ಟು ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಉಪ್ಪಂದಂಬಗಿರು. ಜೈ ಹಿಂದ್, ಜೈ ಕರ್ನಾಟಕ. ಇದು ನಾನು ಶೋಗೋಸ್ಕರ ಮಾಡ್ತಾ ಇರೋದಲ್ಲ. ಆದರೆ ಅವುಗಳು ಬಂದಾವಾಗ ತಕ್ಷಣ ನಿಮ್ಮ ಕರೆಗೆ ಸ್ಪಂದಿಸಿ ನಾನು ಬಂದು ಅದನ್ನು ಹಿಡಿದು ಕಾಡಿ ಬಿಡುವಂಥ ಕೆಲಸ ಮಾಡ್ತೇನೆ. ದಯವಿಟ್ಟು ನೀವು ಡಿಲೇ ಮಾಡಬೇಡಿ. ರಾತ್ರಿ ಟೈಮಿಗೆ ತಿರುಗುವಾಗ ಬೆಟ್ರಿ ಹಿಡ್ಕೊಂಡು ಹೋಗಿ. ಈಗ ರೆಸೋ ಲೈಫರು, ಕುದ್ರಾಳ ಅಂತಾರೆ, ಇವು ತಿರುಗುವ ಸಮಯ ಗೊತ್ತಾಗೋದಿಲ್ಲ. ಎಲೆ ಕಲ್ಲರಲ್ಲೇ ಇರ್ತದೆ, ಒಂದು 3-4 ಬಣ್ಣದಲ್ಲಿ ಇರ್ತದೆ. ಜಾಗ್ರತೆ ಮಾಡಿ.
ಮನೆ ಕಿಟಕಿ ಬಾಗಿಲು ಹಾಕಿ ಬಂದು ಮಾಡಿ ನೋಡಿ ಮಲಗಿ ಮಂಚದಡಿಗೆ ಸರ್ಚ್ ಮಾಡಿ, ಮತ್ತು ಬಚ್ಚಲು ಮನೆಯಲ್ಲಿ ನೀರಿನ ಪೈಪ್ ಯಾವುದು ಇದ್ದರೆ ನಾನಿ ಡ್ರಾಪ್ ಅಳವಡಿಸಿ ಅದಕ್ಕೆ ಜಾಲರಿ ಹಾಕಿ ಹಾವುಗಳು ಬಾರದಂಗೆ ಜಾಗ್ರತೆ ಮಾಡ್ಕೊಳ್ಳಿ. ಯಾಕಂದರೆ ಅದರ ಒಳಗಿಂದಲೂ ಹಾವು ಬರ್ತವೆ. ಎಷ್ಟೋ ಇನ್ಸಿಡೆಂಟ್ ನಡೆದಿವೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು, ಗಮನ ಇಟ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.